उन्होंने पहले हमारा मुंह दबाया, फिर उन्होंने बोला जो हम कर देंगे तो मार डालेंगे। इन्होंने हाथ पैर मारे और मेरे को घसीट के उधर ले गए। ಇಷ್ಟು ಚೆನ್ನಾಗಿರೋ ಮಹಿಳೆ ಯಾಕೆ ರೀತಿ ಅಳ್ತಾ ಇದ್ದಾಳೆ, ಏನಾಯ್ತೋ ಪಾಪ ಅಂತ ನೀವು ಅನ್ಕೊಂಡ್ರೆ ಈ ಪೂರ್ತಿ ಸ್ಟೋರಿ ಕೇಳಿ. ಮೊದಲು ಅವಳ ಬಾಯ್ ಫ್ರೆಂಡ್ ಜೊತೆ ಸೇರಿ ಅವಳ ಗಂಡನ್ನ ಮರ್ಡರ್ ಮಾಡ್ತಾಳೆ. ಆಮೇಲೆ ಇದೆಲ್ಲ ರಾತ್ರಿ ಮನೆಗೆ ಕಳ್ಳರು ನುಗ್ಗಿ ಇದೆಲ್ಲ ಮಾಡಿದ್ರು ಅಂತ ಸ್ಟೋರಿ ಕ್ರಿಯೇಟ್ ಮಾಡ್ತಾಳೆ. ಏಪ್ರಿಲ್ 7th ನೈಟ್ 28 ವರ್ಷದ ದೇವಕೃಷ್ಣ ತನ್ನ ಮನೆಯಲ್ಲೇ ಮರ್ಡರ್ ಆಗಿರ್ತಾನೆ. ಅವನ ದೇಹದಲ್ಲಿ ಶಾರ್ಪ್ ವೆಪನ್ಸ್ ಇಂದ ಡೀಪ್ ಇಂಜುರೀಸ್ ಇರುತ್ತೆ. ಅವನ ವೈಫ್ ಪ್ರಿಯಾಂಕಾ ಪೊಲೀಸ್ ಅವ್ರಿಗೆ ಹೇಳ್ತಾಳೆ, ಮನೆಗೆ ಕಳ್ಳರು ನುಗ್ಗಿ ನಮ್ಮ ಕೈ ಕಾಲೆಲ್ಲ ಕಟ್ ಹಾಕಿ 3.5 ಲಕ್ಷ ಅಷ್ಟು ಲೂಟಿ ಮಾಡಿ ನನ್ನ ಗಂಡನ್ನ ಕೊಂದು ದುಡ್ಡೆಲ್ಲ ತಗೊಂಡು ಹೋದ್ರು ಅಂತ ಹೇಳ್ತಾಳೆ. ಪ್ರಿಯಾಂಕಾ ಹೇಳಿದ ಈ ಸ್ಟೋರಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗುತ್ತೆ. ಅವಳು ಅಳ್ತಾ ಇರೋ ಈ ವಿಡಿಯೋ ಸಹ ವೈರಲ್ ಆಗುತ್ತೆ. ಇನ್ವೆಸ್ಟಿಗೇಷನ್ ಮುಂದೆ ಹೋಗ್ತಾ ಹೋಗ್ತಾ ಸತ್ಯ ಬಯಲಿಗೆ ಬರೋಕೆ ಸ್ಟಾರ್ಟ್ ಆಗುತ್ತೆ. ಈ ಕಂಪ್ಲೀಟ್ ಸ್ಟೋರಿ ಫೇಕ್ ಅಂತ ಗೊತ್ತಾಗುತ್ತೆ. ಪೊಲೀಸ್ ಅವರ ಪ್ರಕಾರ ಪ್ರಿಯಾಂಕಾ ಈ ಮರ್ಡರ್ ನ ಮಾಸ್ಟರ್ ಮೈಂಡ್. ತನ್ನ ಬಾಯ್ ಫ್ರೆಂಡ್ ಕಮಲೇಶ್ ಜೊತೆ ಸೇರಿ ಕಾಂಟ್ರಾಕ್ಟ್ ಕಿಲ್ಲರ್ ನ ಹೈರ್ ಮಾಡ್ತಾಳೆ 1 ಲಕ್ಷ ರೂಪಾಯಿ ಕೊಟ್ಟು. ಮರ್ಡರ್ ನ ದಿನ ಮನೆ ಬಾಗ್ಲು ಬೇಕು ಅಂತ ಓಪನ್ ಮಾಡಿಟ್ಟಿರ್ತಾಳೆ. ರಾತ್ರಿ ಕಾಂಟ್ರಾಕ್ಟ್ ಕಿಲ್ಲರ್ ಮನೆ ಒಳಗಡೆ ಬಂದು ದೇವಕೃಷ್ಣನ ಕೊಲೆ ಮಾಡ್ತಾನೆ. ಆಮೇಲೆ ಕ್ರೈಮ್ ನ ಕವರ್ ಮಾಡೋದಕ್ಕೆ ರಾಬರಿ ಕಳ್ತನ ಆಯ್ತು ಅಂತ ಒಂದು ಫೇಕ್ ಸ್ಟೋರಿನ ಕ್ರಿಯೇಟ್ ಮಾಡ್ತಾಳೆ. ಆದ್ರೆ ಪ್ಲಾನ್ ಕಂಪ್ಲೀಟ್ ಆಗಿ ಫೇಲ್ ಆಗುತ್ತೆ. ಯಾಕೆ ಅಂದ್ರೆ ಪೊಲೀಸ್ ಇಂಟ್ರೋಗೇಷನ್ ಅಲ್ಲಿ ಭಯದಿಂದ ಪ್ರಿಯಾಂಕಾ ಆಗಾಗ ಅವಳ ಸ್ಟೇಟ್ಮೆಂಟ್ ನ ಚೇಂಜ್ ಮಾಡ್ತಾ ಇರ್ತಾಳೆ. ಮೊಬೈಲ್ ಫೋನ್ ರೆಕಾರ್ಡ್ಸ್ ಏನಿರುತ್ತೆ ಅದು ಪೊಲೀಸ್ ಇಂಟ್ರೋಗೇಷನ್ ಅಲ್ಲಿ ಪ್ರಿಯಾಂಕಾ ಎಲ್ಲ ಒಪ್ಕೋತಾಳೆ, ಕನ್ಫೆಸ್ ಮಾಡ್ತಾಳೆ. ವಿಕ್ಟಿಮ್ ಫ್ಯಾಮಿಲಿಯವರು ಅಂದ್ರೆ ಅವಳ ಗಂಡನ ಫ್ಯಾಮಿಲಿಯವರು ಹೇಳೋದೇನಂದ್ರೆ, ಪ್ರಿಯಾಂಕಾ ಡೈಲಿ ಇನ್ಸಲ್ಟ್ ಮಾಡ್ತಾ ಇದ್ಲು, ನೀನು ಕಪ್ಪಗೆ ಇದೆಯಾ, ನೀನು ನನಗೆ ಸೂಟ್ ಆಗಲ್ಲ ಅಂತ ಅವಳ ಗಂಡನ್ಗೆ ಆಗಾಗ ಹೇಳ್ತಾನೆ ಇರ್ತಾಳಂತೆ. ಹಾಗೆ ಕಮಲೇಶ್ ಅನ್ನೋ ಒಬ್ಬ ವ್ಯಕ್ತಿ ಜೊತೆ ಅಫೇರ್ ಇರುತ್ತಂತೆ. ಬಾಯ್ ಫ್ರೆಂಡ್ ಜೊತೆ ಸೇರಿ ಗಂಡನ್ನ ಕೊಲೆ ಮಾಡಿದಾಳೆ. ಅಂದ್ರೆ ಅವನು ಕಪ್ಪಗೆ ಇದಾನೆ ಅಂತ ಕೊಲೆ ಮಾಡಿದ್ಲ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಇಲ್ಲಿ. ಈಗ ನನ್ನಂತವ್ರು ಏನ್ ಮಾಡ್ಬೇಕು? ಇನ್ಸಿಡೆಂಟ್ ಬಗ್ಗೆ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ವಿಡಿಯೋನಾದಷ್ಟು ಶೇರ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.